ಮೈಕ್ ಮಾಲೆ ಹಾಕ್ಸ್ತೀರ ನಂಗೇನು ಭಯಂಗಿಲ್ವಾ? ಹಲೋ ಗೈಸ್, ಡೇ 50 ಚಾಲೆಂಜ್ ಅಲ್ಲಿ ಇವತ್ತು ಡೇ 5. ಇವತ್ತು ನಮ್ಮಮ್ಮ 5 ಗಂಟೆ ಎದುರಿಸ್ಬಿಟ್ಟು ಯಾಕೆ ಕೋಮ ಬಂದಂಗೆ ಫೀಲ್ ಆಗ್ಬಿಟ್ಟಿತ್ತು ನನಗೆ. ಅಲ್ಲಿಂದ ಹಾಲು ತರಕ್ ಹೋದೆ. ಹಾಲು ತಗೊಂಡು 2 ಬಾಳೆಹಣ್ಣು ತಗೊಂಡು ಶೇಕ್ ಮಾಡಿ ಕುಡಿದು ನಮ್ಮಮ್ಮ ಬೆಳಗ್ಗೆನೆ ಮನೆಯೆಲ್ಲ ಗಮನಿಸ್ತಾ ಇತ್ತು ಪೂಜೆ ಮಾಡಿ. ಮೈಕ್ ಮಾಲೆ ಹಾಕ್ಸ್ತೀರ ನಂಗೇನು ಭಯಂಗಿಲ್ವಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಏನಮ್ಮ ನಾನ್ ಬೈಕೋದು ನೀವು ಮಾತಾಡಂಗಿಲ್ಲ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಮ್ಮಮ್ಮ ಮೊದ್ಲು ಹೇಳ್ದಾಗ ಖುಷಿ ಆಯ್ತು, 2 ಸತಿ ಹೇಳ್ದಾಗ ಬೇಜಾರಾಗೋಯ್ತು. ಅಲ್ಲಿ ನಮ್ಮಮ್ಮನ್ ಬಿಟ್ಟು ನಾನು ಜಿಮ್ ಕಡೆ ಬರ್ರಂತ ಹೊರಟೆ. ಅಲ್ಲೋದ್ರೆ ನಮ್ಮ ಪಾರ್ಟ್ನರ್ ಬಂದಿದ್ದ. ನಮ್ಮ ಬಾಸ್ಕೊಂಡು ನಮಸ್ಕಾರ ಹಾಕಿ ಬಾಡಿ ಫ್ರೀ ಮಾಡ್ಕೊಂಡು ನಮ್ಮ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಬಂದಿತ್ತು, ಎತ್ತಿ ಲಬಕ್ ಅಂತ ಬಾಯಿಗೆ ಹಾಕೊಂಡು ದೇವ್ರು ಒಳ್ಳೇದು ಮಾಡಪ್ಪ ಅಂತ ನಮ್ಮ ಹುಡುಗ ವರ್ಕೌಟ್ ಮಾಡಿ ಇವತ್ತು ಟ್ರೈಸಿಪ್ಸ್ ಕಾಂಬಿನೇಷನ್ ವರ್ಕೌಟ್ ಇತ್ತು. ಅದನ್ನು ಮುಗಿಸಿ ಜಿಮ್ಮಿಗೆ ಬಾಯ್ ಹೇಳಿ ಮನೆ ಕಡೆ ಹೊರಟೆ. ಗೈಸ್, ನಾನು ಹಾಕೋ ಪ್ರೋಟೀನ್ ಇದೇನೆ. ಪ್ರೋಟೀನ್ ಕುಡಿದು ಸೀದಾ ಮೇಲ್ಗಡೆ ಎಡಿಟ್ ಮಾಡಕ್ ಹೊರಟೆ. ಅಲ್ಲಿಂದ ನಮ್ಮ ಅಮ್ಮನ ಕರ್ಕೊಂಡ್ರೆ ತಿರ್ಗಾ ಸೀದಾ ನಮ್ಮ ಅಮ್ಮನ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಫಟಾಫಟ್ ಅಂತ ಕಂಪ್ನಿಗೆ ಹೋಗಕ್ಕೆ ರೆಡಿ ಆದೆ. ನಮ್ಮಮ್ಮ ದೋಸೆ ಮಾಡಿತ್ತು, ದೋಸೆ ತಿನ್ಕೊಂಡು ನಮ್ಮ ಮಮ್ಮಿ ಕೈ ಡ್ರಾಪ್ ಹಾಕ್ಸ್ಕೊಂಡು ಸೀದಾ ಕಂಪ್ನಿ ಕಡೆ ಪಯಣ. ಅಲ್ಲಿ ನಾನು ನಮ್ಮ ಹುಡುಗ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಕಂಪ್ನಿ ಶಾಗೆ ಬಾತ್ ತಿನ್ಕೊಂಡು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಲಂಚ್ ಟೈಮ್ ಬಂತು, ಸೀದಾ ಲಂಚ್ಗೆ ಹೊರಟ್ವಿ. ಲಂಚ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಸೀದಾ ಪಂಚ್ ಮಾಡಿ ಮನೆ ಕಡೆ ಹೊರಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.